ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಕರ್ನಾಟಕ ಮಾತ್ರವಲ್ಲದೆ ಇಡೀ ಜಗತ್ತು ಪರಿಸರ ದಿನವನ್ನು ಆಚರಿಸ್ತಾ ಇದೆ. ಆದರೆ ಕೆಲವರು ಪರಿಸರ ದಿನವನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿರಬಹುದು. ಇನ್ನು ಅನೇಕರು ಪರಿಸರ ನಮ್ಮ ಜೀವನ ಅಂತ ನಂಬಿದ್ದಾರೆ. ಆ ಸಾಲಿಗೆ ಶಿಡ್ಲಘಟ್ಟ ನಗರದ ಕನಕನಗರದ ಸೌಭಾಗ್ಯ ಲಕ್ಷ್ಮೀ ನಾಗರಾಜ್ ಸೇರಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಶಿಡ್ಲಘಟ್ಟ ನಗರದ ಕನಕನಗರದ ನಿವಾಸಿ ಸೌಭಾಗ್ಯ ಲಕ್ಷ್ಮೀ ನಾಗರಾಜ್ ಅವರು ಪರಿಸರ ಸಂರಕ್ಷಣೆಯನ್ನ ತಮ್ಮ ಜೀವನದ ಭಾಗ ಅಂದುಕೊಂಡು ಎಲ್ಲ ವಿಧವಾದ ಗಿಡಗಳನ್ನ ತಮ್ಮ ಮಕ್ಕಳಂತೆ ಪ್ರತಿನಿತ್ಯ ಪೋಷಣೆ ಮಾಡುವುದರ ಮೂಲಕ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ, ನಿತ್ಯ ಪರಿಸರವನ್ನ ಉಳಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಮನೆಯಂಗಳವನ್ನ ಪರಿಸರದಿಂದ ಕಂಗೊಳಿಸಿದ್ದಾರೆ, ಕೈತೋಟ ಮಾಡಿಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಲೆಂದು ಹೂ ಹಣ್ಣಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಇವತ್ತು ಗಿಡಗಳು ಮರವಾಗಿ ಬೆಳೆದು ಅನೇಕರಿಗೆ ಆಶ್ರಯ ನೀಡಿದೆ. ಮನೆಯಂಗಳದಲ್ಲಿ ಎಲ್ಲಾ ರೀತಿಯ ಹೂಗಳು ಮತ್ತು ಹಣ್ಣಿನ ಮರಗಳನ್ನ ನೆಟ್ಟು ಪೋಷಿಸುತ್ತಾರೆ. ಮರಗಳ ಮೇಲೆ ಬೆಳೆಯುವ ಹೂಗಳು ಮತ್ತು ಹಣ್ಣುಗಳನ್ನ ಅವರು ತಮ್ಮ ನೆರೆಹೊರೆಯವರಿಗೆ ಹಂಚುವುದರ ಮೂಲಕ ಪರಿಸರ ಸಂರಕ್ಷಣೆ ಕೇವಲ ಘೋಷಣೆಗೆ ಸೀಮಿತ ಆಗಬಾರದು, ಅದು ಆಚರಣೆಗೆ ತರಬೇಕು. ಗಿಡಗಳನ್ನ ಬೆಳೆಸಿ ಮರಗಳಾಗಿ ಬೆಳೆದರೆ ಅನೇಕರಿಗೆ ರಾಮಲಜನಕದ ಜೊತೆಗೆ ಹೂವನ್ನ ತರಕಾರಿ ಕೂಡ ದೊರೆಯುತ್ತೆ ಎಂಬುದಕ್ಕೆ ಇವರೇ ಸಾಕ್ಷಿ. ಪರಿಸರ ಸಂರಕ್ಷಣೆ ಕೇವಲ ಪ್ರಚಾರದ ವಿಷಯವಾಗಬಾರದು, ಬದಲಾಗಿ ಪ್ರತಿ ಮನೆಯೂ ಒಂದು ಮರವನ್ನ ನೆಡಬೇಕು. ಆಗ ಮಾತ್ರ ಪರಿಸರ ಸಂರಕ್ಷಣೆಯ ಗುರಿಯನ್ನ ಸಾಧಿಸಬಹುದು. ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಗಮನ ಹರಿಸಬೇಕು ಅಂತ ಪರಿಸರವಾದಿ ಸೌಭಾಗ್ಯ ಲಕ್ಷ್ಮೀ ನಾಗರಾಜ್ ಮನವಿ ಮಾಡಿದ್ದಾರೆ. ಮನುಷ್ಯನ ಸ್ವಾರ್ಥ ಸಾಧನೆಗಾಗಿ ಸಮೃದ್ಧವಾಗಿ ಬೆಳೆದಿದ್ದ ಮರ ಗಿಡಗಳು ನಾಶ ಮಾಡ್ತಾ ಇದ್ದೀವಿ. ಅದರ ಪರಿಣಾಮ ನಾವು ಎದುರಿಸ್ತಾ ಇದ್ದೀವಿ. ಕೊರೋನಾ ಎಂಬ ಸಂಕಷ್ಟದ ಸಂದರ್ಭದಲ್ಲಿ ಆಮ್ಲಜನಕವನ್ನ ಖರೀದಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು. ಮೊದಲು ನಾವು ನಮ್ಮ ಮನೆಯಿಂದಲೇ ಪರಿಸರ ಸಂರಕ್ಷಣೆ ಮಾಡುವ ಮನೋಭಾವ ಬೆಳೆಸಿಕೊಂಡ್ರೆ ಕೇವಲ ದಿನಾಚರಣೆ ಮಾತ್ರವಲ್ಲ, ಪ್ರತಿನಿತ್ಯ ಪರಿಸರ ಸಂರಕ್ಷಣೆ ಆಗಬೇಕು. ಗಿಡಗಳನ್ನ ತಮ್ಮ ಕೈಲಾದಷ್ಟು ಪೋಷಣೆ ಮಾಡುವ ಕೆಲಸವನ್ನ ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು. ಆಗ ಮಾತ್ರ ಪರಿಸರ ಸಂರಕ್ಷಣೆ ಆಗೋದ್ರ ಜೊತೆಗೆ ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರಿಗೂ ಒಂದು ಶುದ್ಧ ಗಾಳಿ, ಸಕಾಲದಲ್ಲಿ ಮಳೆ ಬೆಳೆಗಳಿಗಾಗಿ ಸಮೃದ್ಧಿಯ ಜೀವನ ನಡೆಸುವಂತಹ ಅಗತ್ಯ ಎಂದಿದ್ದಾರೆ. ನನ್ನ ಹೆಸರು ಸೌಭಾಗ್ಯ ಲಕ್ಷ್ಮಿ, ನಮ್ಮ ಯಜಮಾನ್ರ ಹೆಸರು ನಾಗರಾಜು, ಕನಕನಗರ. ನಾನು ತುಂಬ ಕಷ್ಟ ಬಿದ್ದು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ನೀರಿಗೆ ತುಂಬ ಅಭಾವ ಈ ಕಡೆ, ಅಲ್ಗೂ ನಾನು ಕೊಂಡು ಹಾಕ್ತಾಯಿದ್ದೀನಿ ಗಿಡಗಳಿಗೆ. ಆದರೆ ನನಗೂ ಗಿಡ ಅಂದರೆ ತುಂಬ ಇಷ್ಟ. ಇವತ್ತು ಪರಿಸರ ಇದು ಇರೋದ್ರಿಂದ ನಾನು ತುಂಬ ಬೆಳಗ್ಗೆನಿಂದ ಗೊಬ್ಬರ ಎಲ್ಲ ಹಾಕ್ಕೊಂಡು ನೀರುಗಳು ಬಿಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಇದು ಮಾವಿನ ಗಿಡ, ನೇರಳೆ ಗಿಡ, ಸಪೋಟ, ಚೋಪೆಕಾಯಿ ಗಿಡ ಎಲ್ಲ ಇದೆ. ಒಬ್ಬರು ಕೊಟ್ಟು ನಾನು ತಿನ್ನಬೇಕು ಅಂದರೆ ತುಂಬ ಇಷ್ಟ ಅಷ್ಟೇ. ನನ್ನ ಮಗನೇ ನೀರು ಹಾಕೋದು, ಆದರೆ ನಾನು ನೀರು ಹಾಕೋ ಅಂತ ತುಂಬ ಪ್ರಾಣ ಇದು ಮಾಡ್ತೀನಿ ಅವನಿಗೆ. ಪಾಪ ಸಾಯಂಕಾಲ ಹೊತ್ತು ವಾಕಿಂಗ್ ಹೋಗ್ಬಿಟ್ಟು ಬಂದು ನೀರು ಹಾಕೋದು ಎಲ್ಲ ನನ್ನ ಮಗನೇ. ಅವನದೊಂದು ಫೋಟೋ ತಗೋದು. ಎಲ್ರಿಗೂ ನಮಸ್ತೆ. ಈ ದಿನ ವಿಶ್ವ ಪರಿಸರ ದಿನ. ಇದು ಎಲ್ಲ ಜಗತ್ತಿಗೂ ಗೊತ್ತಿರೋಂಥ ವಿಷಯ. ನಾವಿವತ್ತು ನಮ್ಮ ಸಂಗಡಿಗರಾದಂಥ ನಾಗರಾಜಣ್ಣ ಅವ್ರ ಶ್ರೀಮತಿ ಅವ್ರ ಭಾಗ್ಯಕ್ಕನವ್ರ ಮನೆಗೆ ನಾವು ವಾಕಿಂಗ್ ಫ್ರೆಂಡ್ಸ್. ನಾವು ಇಲ್ಲಿ ಬಂದಾಗ ನಮಗೆ ಇವರು ಕೈತೋಟ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಆಮೇಲೆ ಇವರು ವಿವಿಧವಾದಂಥ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಹೂ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲ ಗಿಡಗಳು ನೆಟ್ಟಿದ್ದಾರೆ. ಅವರು ಸಹ ತಗೊಳೋದಲ್ದಿರ ಅವ್ರ ಫ್ರೆಂಡ್ಸು ಸರ್ಕಲ್ ಇದ್ದಾರೆ, ಅವ್ರಿಗೆಲ್ಲ ಹೂವು ಹಣ್ಣುಗಳೆಲ್ಲ ಕೊಡ್ತಾರೆ. ಇವತ್ತು ನಾವು ಜಮುನೇಳೆ ಹಣ್ಣು ತೊಗೊಂಡ್ವಿ. ಇದು ಮಾರ್ಕೆಟಲ್ಲಿ ಹೋದರೆ 200 ರೂಪಾಯಿ 250 ರೂಪಾಯಿ ಕೊಟ್ಟು ತೊಗೋಬೇಕು. ಅದರಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಔಷಧಿ ಹಾಕಿ ಬೆಳೆದಿರೋಂಥ ಹಣ್ಣುಗಳು ತೊಗೊಂಬಂದು ಅವರು ಮಾರ್ತಾಯಿದ್ದಾರೆ. ಬಟ್ ಇಲ್ಲಿ ಇವರು ಸ್ವಂತವಾಗಿ ಅವರೇ ಸ್ವಂತ ಬೋರ್ವೆಲ್ ಹಾಕಿ ಇದು ಮಾಡಿ ಎಲ್ರಿಗೂ ಅನುಕೂಲ ಆಗೋ ಥರ ಅವ್ರ ಸ್ವಂತಕ್ಕೆ ಉಪಯೋಗಿಸಿ ಅವರೆಲ್ಲ ಸ್ನೇಹಿತರಿಗೂ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಇವತ್ತಿನ ಪರಿಸರ ದಿನಕ್ಕೆ ನಾವಿಲ್ಲಿ ಬಂದಾಗ ನೋಡಿದಾಗ ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಒಂದು 4 ಜನಕ್ಕೆ ಹೇಳಿದ್ವಿ, ಈ ಥರ ನೀವು ಪರಿಸರ ಬೆಳೆಸ್ಕೊಳ್ಳಿ, ಒಳ್ಳೆಯ ವಾತಾವರಣದಲ್ಲಿ ನೆಲೆಸಿದಾಗ ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ಪರಿಸರ ದಿನದ ಬಗ್ಗೆ ಒಂದೆರಡು ಮಾತು. ಈ ದಿನ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ. ಇಡೀ ಭಾರತ ದೇಶವೇ ಅಲ್ಲ, ಇಡೀ ಬೇರೆ ದೇಶಗಳಲ್ಲೂ ಕೂಡ ಈ ಪರಿಸರ ದಿನಾಚರಣೆ ಪರಿಸರ ದಿನಾಚರಣೆ ಮಾಡ್ತಾಯಿದ್ದಾರೆ. ನಾನಿರೋದು ಶಿಡ್ಲಘಟ್ಟದಲ್ಲಿ ನಾಗರಾಜು ಮತ್ತು ಅವರ ದಂಪತಿ ಮನೆ ಕಟ್ಟಿದ್ದಾರೆ. ಊರು ಆಚೆ ಅಂದರೆ ಊರಿನಲ್ಲೇನೇ, ಸಿಟಿನಲ್ಲೇನೇ. ಅಲ್ಲಿ ವಿಧವಾದಂಥ ಗಿಡಗಳನ್ನ ಬೆಳೆಸಿದ್ದಾರೆ, ವಿವಿಧವಾದಂಥ ಹೂವಿನ ಗಿಡಗಳನ್ನ ಹಾಕಿದ್ದಾರೆ, ಹಣ್ಣು ಹಂಪಲುಗಳನ್ನೆಲ್ಲ ಹಾಕಿದ್ದಾರೆ. ಅದು ಎಲ್ರಿಗೂ ಆ ಪರಿಸರ ಆ ಥರ ನಾವೆಲ್ಲರೂ ಪ್ರತಿಯೊಬ್ಬರು ಮಾಡಿದರೆ ಈ ಆಕ್ಸಿಜನ್ ಕಡಿಮೆ ಬರುವುದೇ ಇಲ್ಲ. ಆಮೇಲೆ ಆಕ್ಸಿಜನ್ ಕಡಿಮೆಯಾಗಿ ಬೆಂಗಳೂರಿನಲ್ಲಿ ಆಕ್ಸಿಜನ್ ಕೊಂಡುಕೊಂಡು ಜೀವನ ಮಾಡ್ತಾವ್ರು. ಇವಾಗ ಆಕ್ಸಿಜನ್ ಕೊಂಡುಕೊಂಡು ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಕೊಡ್ತಾಯಿದ್ದಾರೆ. ಇದು ಹಂಗಲ್ಲ, ಆಕ್ಸಿಜನ್ ಜಾಸ್ತಿ ಆಗುತ್ತೆ, ನೈಟ್ರೋಜನ್ ಕಡಿಮೆ ಆಗುತ್ತೆ. ಈ ಒಂದು ವ್ಯವಸ್ಥೆ
ಪ್ರತಿಯೊಬ್ಬರು ಮಾಡಿದರೆ ಶಿಡ್ಲಘಟ್ಟದಲ್ಲೇ ಅಲ್ಲ, ಈ ರಾಜ್ಯದಲ್ಲೇ ಅಲ್ಲ, ಈ ರಾಷ್ಟ್ರದಲ್ಲಿ ಮಾಡಿದರೆ ನಮ್ಮ ಪರಿಸರ ಭಾಳ ವ್ಯವಸ್ಥಿತವಾಗಿ ಬೆಳೆಯುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಸುವ್ಯವಸ್ಥವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಶ್ರೀಮತಿ ಸೌಭಾಗ್ಯಮ್ಮನವ್ರಿಗೆ ಮತ್ತು ಅವ್ರ ಗಂಡ ನಾಗರಾಜ್ ಅವ್ರಿಗೆ ಅನಂತನ ಧನ್ಯವಾದಗಳನ್ನ ಹೇಳ್ತಾ, ಇದೇ ಮುಂದುವರಿಸಿ ಅಮ್ಮ, ಪ್ರತಿಯೊಬ್ಬರಿಗೂ ಇನ್ನು ಮಾಡಬೇಕು ನೀವು ಅಂತ ಅಡ್ವೈಸ್ ಮಾಡಿ ನೀವು ಅಂಥೇಳಿ ಒಂದು ಮಾತು ಮುಗಿಸ್ತೇನೆ. ತಮೀಮ್ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.